ಗ್ರಹಚಾರ ಅಂದ್ರೇನು, ನಮಗೆ ಯಾವಾಗ ಕೆಟ್ಟದಾಗುತ್ತೆ ಯಾವಾಗ ಒಳ್ಳೇದಾಗುತ್ತೆ, ಅಯ್ಯೋ ಅವ್ನ ಗ್ರಹಚಾರ ಸರಿ ಇರಲಪ್ಪ ಅವ್ನ ಭಯ ತುಂಬ ಜನಕ್ಕೆ ಬರ್ತಾ ಇರುತ್ತೆ. ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇರ್ತಾರೆ. ಕೆಟ್ಟ ವಿಚಾರಗಳನ್ನು ನಾವು ಗ್ರಹಚಾರ ಅಂತ. ನಮಸ್ಕಾರ ಸ್ನೇಹಿತರೆ. ಈ ತುಂಬ ಜನ ಪ್ರಶ್ನೆ ಕೇಳ್ತಾ ಇರ್ತಾರೆ, ಗ್ರಹಚಾರ ಅಂದ್ರೇನು, ನಮಗೆ ಯಾವಾಗ ಕೆಟ್ಟದಾಗುತ್ತೆ ಯಾವಾಗ ಒಳ್ಳೇದಾಗುತ್ತೆ, ಅಯ್ಯೋ ಅವ್ನ ಗ್ರಹಚಾರ ಸರಿ ಇರಲಪ್ಪ ಅವ್ನಿಗೇನೋ ಆಗ್ಬಿಡ್ತು, ನನಗೂ ಹಿಂಗೆ ಆಗ್ಬಿಡುತ್ತೆ ಅಂತಕ್ಕಂಥ ಭಯ ತುಂಬ ಜನಕ್ಕೆ ಬರ್ತಾ ಇರುತ್ತೆ. ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇರ್ತಾರೆ. ಗ್ರಹದ ಚಲನೆಯಿಂದ ಆಗುವ ಕೆಟ್ಟ ವಿಚಾರಗಳನ್ನು ನಾವು ಗ್ರಹಚಾರ ಅಂತ ಸರಳವಾಗಿ ಹೇಳ್ಬಿಡ್ತೀವಿ. ಈಗ ಗ್ರಹಚಾರದ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಗ್ರಹದ ಚಲನೆಯನ್ನು ನಿಲ್ಲಿಸಲು ಸಾಧ್ಯವೇ? ಇದು ಮೊದಲನೇ ಪ್ರಶ್ನೆ. ಅವು ಪಾಡ್ಗೋ ಚಲಿಸ್ತಾ ಇರ್ತವೆ. ಭೂಮಿಯನ್ನು ಒಂದು ಕ್ಷಣ ನಿಲ್ಸೋಕ್ಕಾಗತ್ತಾ? ಚಂದ್ರ ಸುತ್ತಾ ಇರ್ತಾನೆ ಭೂಮಿಯ ಸುತ್ತ, ಅದನ್ನು ನಿಲ್ಸೋಕ್ಕಾಗತ್ತಾ? ಸೂರ್ಯನ ಸುತ್ತ ಭೂಮಿ ಸುತ್ತಾ ಇರುತ್ತೆ, ನಿಲ್ಸೋಕ್ಕಾಗತ್ತಾ? ನಿಲ್ಸೋಕ್ಕಾಗಲ್ಲ. ಶನಿ ಗ್ರಹ ಸುತ್ತಾ ಇರುತ್ತೆ, ಅದಕ್ಕೆ ಕಕ್ಷೆಯಲ್ಲಿ ನಿಲ್ಸೋಕ್ಕಾಗತ್ತಾ? ಗ್ರಹದ ಚಲನೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಜೊತೆಗೆ ಆ ಚಲನೆಯಲ್ಲಿ ಯಾವಾಗ ಏನಾಗಬೇಕೋ ಅದು 100% ಸೈನ್ಸ್. ಒಂದು ಆ್ಯಂಗಲ್ಲು ಚೇಂಜ್ ಆಗಲ್ಲ. ಪರ್ಫೆಕ್ಟ್ 365 ಡೇಸ್ ಅಂದರೆ 365 ಡೇಸ್ ಪರ್ ಇಯರ್ ಅಷ್ಟು ಮುಗಿದೋಯ್ತು. ಒಂದು ವರ್ಷ 360 ದಿನ, ಒಂದು ವರ್ಷ 800 ದಿನ ಹಿಂಗೆಲ್ಲ ಬರೋದಿಲ್ಲ ಅಲ್ವಾ? ಚಲನೆ ಶಾಶ್ವತ, ಚಲನೆ ವಿಜ್ಞಾನ ಎಲ್ಲವೂ ಆಗಬೇಕಾದಾಗ ಅದೇನಾಗಬೇಕೋ ಅದು ಆಗತ್ತೆ. ಇರೋದು ವರ್ಷಕ್ಕೆ 12 ತಿಂಗಳು. ಅದರಲ್ಲಿ ಯಾವ ತಿಂಗಳು ಯಾವ್ಯಾವ ದಿನ ಹುಟ್ಟಿರ್ತಾರೆ 365 ಡೇಸ್ ಕನ್ಫರ್ಮ್, ಚೇಂಜಸ್ ಇಲ್ಲ. ಆಯಾಯ ದಿನದಲ್ಲಿ ಹುಟ್ಟಿದಾಗ ಆಯಾಯ ತಿಂಗಳಲ್ಲಿ ಭೂಮಿ ಮೇಲೆ ವಾತಾವರಣದಲ್ಲಿ ಬದಲಾವಣೆಗಳಾಗ್ತಾ ಇರ್ತವೆ. ನಮಗೆ ಮೇ ತಿಂಗಳಲ್ಲಿ ತುಂಬ ಬಿಸಿಲಿದ್ರೆ ಮೇ ತಿಂಗಳಲ್ಲಿ ಬೇರೆ ಕಂಟ್ರಿನಲ್ಲಿ ಹಿಮ ಬೀಳ್ತಾ ಇರುತ್ತೆ. ಅಲ್ಲಿ ಬಿಸಿಲಾದಾಗ ನಮಗಿಲ್ಲಿ ಮಳೆ ಬರ್ತಾ ಇರುತ್ತೆ. ಭೂಮಿಯ ಮೇಲೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ವಾತಾವರಣ ಇರುತ್ತೆ. ಇವಾಗ ರಾಜ್ಯದಲ್ಲೂ ಕೂಡ ವಾತಾವರಣ ವ್ಯತ್ಯಾಸ ಇದೆ. ಈ ಗುಲ್ಬರ್ಗ ಕಡೆ ಟೆಂಪ್ರೇಚರ್ ಜಾಸ್ತಿ, ಮಡಿಕೇರಿ ಕಡೆ ಟೆಂಪ್ರೇಚರ್ ಕಡಿಮೆ, ಇಲ್ಲಿ ಮಳೆ ಜಾಸ್ತಿ, ಅಲ್ಲಿ ಮಳೆ ಕಡಿಮೆ. ಹೀಗೆ ವ್ಯತ್ಯಾಸಗಳಾಗಬೇಕಾದಾಗ ಪ್ರಕೃತಿಯಲ್ಲಿ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಸಹಜವಾಗಿ ದೇಹದ ಮೇಲೆ, ಮನಸ್ಸಿನ ಮೇಲೆ, ಬುದ್ಧಿಯ ಮೇಲೆ, ಭಾವನೆಗಳ ಮೇಲೆ ವ್ಯತ್ಯಾಸ ಆಗ್ತಾ ಇರುತ್ತೆ. ಆ ವ್ಯಕ್ತಿಗಳು ಯಾವ ತಿಂಗಳಲ್ಲಿ ಹುಟ್ಟಿರ್ತಾರೋ ಆಯಾ ತಿಂಗಳಲ್ಲಿ ಕೆಲವಾರುಗಳು ವ್ಯತ್ಯಾಸಗಳಿರೋದು ಸಹಜ. ಇದನ್ನೇ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡ್ಬಿಟ್ಟು ಏನು ಮಾಡಿಬಿಟ್ಟಿದೆ, ವರ್ಷಾನ್ಗಟ್ಟಲೆ ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಜನರಲೈಸ್ ಮಾಡಿ, ನೀನು ಇಂಥ ತಾರೀಖಂತ ಕೊಟ್ಟ ತಕ್ಷಣ ನಿನಗೆ ಕೆಟ್ಟದಾಗತ್ತೆ, ನಿನಗಿದು ಒಳ್ಳೆಯದಾಗತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಾರೆ. ಅದು ಆ್ಯಕ್ಚುಲಿ ಸುಳ್ಳು, ಜನರಲೈಸ್ ಥಿಂಗ್ಸ್. ಅದು ಕೆಲವು ಸರಿ ಪ್ರಿಡಿಕ್ಟ್ ಮಾಡ್ಬೇಕಾದ್ರೆ ನಿನ್ನ ಮುಖ ನೋಡ್ತಾರೆ, ಮುಖದ ಬದಲಾವಣೆಗಳನ್ನ ನೋಡ್ತಾರೆ. ಫೇಸ್ ರೀಡಿಂಗ್ ಅಂತ ಕರಿತೀವಿ. ಮೈಂಡ್ ರೀಡಿಂಗ್ ಟೆಕ್ನಿಕ್ಸ್ ಅಂತ ಇರುತ್ತೆ. ಅದನ್ನು ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲರೂ ಕಲಿಯೋಕ್ಕಾಗೋದಲ್ಲ, ಕೆಲವ್ರಿಗೆ ಮಾತ್ರ ಆ ಕಲೆ ಒಲಿಯುತ್ತೆ. ಎಲ್ಲ ಕಲೆಯೂ ಎಲ್ಲರಿಗೂ ಒಲಿಯುವುದಿಲ್ಲ. ಎಲ್ಲರೂ ವಿಜ್ಞಾನಿಗಳಾಗಲು ಸಾಧ್ಯವಿಲ್ಲ. ಎಲ್ಲರೂ ಕೂಡ ದೊಡ್ಡ ನಟರಾಗಲು ಸಾಧ್ಯವಿಲ್ಲ. ಎಲ್ಲರೂ ಪ್ರಧಾನಮಂತ್ರಿಗಳಾಗಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗಳು ತನ್ನದೇ ಆದ ಒಂದು ವ್ಯಕ್ತಿತ್ವ ಇರುತ್ತೆ. ಈ ಕೆಲವರು ಜ್ಯೋತಿಷಿಗಳಲ್ಲಿ ಏನಾಗ್ಬಿಡುತ್ತೆ, ಅವ್ರ ಮುಖ ನೋಡಿದ ತಕ್ಷಣ ಅವ್ನ ಫೇಸ್ ರೀಡಿಂಗ್ ಅನಲೈಸ್ ಮಾಡ್ಕೋತಾರೆ, ಮೈಂಡ್ ರೀಡಿಂಗ್ ಅನಲೈಸ್ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಕ್ಯಾಲ್ಕುಲೇಷನ್ ನೋಡಿಕೊಂಡು ನಿಮಗೆ ಟೈಮ್ ಸರಿಯಿಲ್ಲ ಪೂಜೆ ಮಾಡಿಸು ಅಂತ ಮಾಡ್ತಾರೆ. ಇಲ್ಲಿ ಪೂಜೆ ಮಾಡುವುದರಿಂದ ಅಲ್ಲಿನ ಗ್ರಹಗತಿ ಬದಲಾಗುವುದಿಲ್ಲ. 8ನೇ ಮನೆಯಿಂದ 4ನೇ ಮನೆಗೆ ಬರಲ್ಲ. ಅದು ಅಲ್ಲೇ ಸುತ್ತಾ ಇರುತ್ತೆ. ಭೂಮಿ ಅಲ್ಲೇ ಸುತ್ತಾ ಇರುತ್ತೆ. ಗುರುಗ್ರಹ ಅಲ್ಲೇ ಇರುತ್ತೆ, ಶುಕ್ರಗ್ರಹ ಅಲ್ಲೇ ಇರುತ್ತೆ, ಸೂರ್ಯಗ್ರಹ ಅಲ್ಲೇ ಇರುತ್ತೆ. ಅದರ ಪಥದಲ್ಲಿ ಅದು ಸುತ್ತಾನೇ ಇರುತ್ತೆ. ಅದನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನೀನು ನಂಬಿ ಹಣ ಕಳ್ಕೊಳ್ಳೋಕೆ ಹೋಗ್ತೀಯಾ ಅಷ್ಟೇ. ನೀನು ಎಷ್ಟೇ ಪೂಜೆ ಮಾಡೋ ಶನಿ ಗ್ರಹಕ್ಕೆ ತಲುಪೋದಿಲ್ಲ, ಅವರು ಚೇಂಜ್ ಆಗೋದಿಲ್ಲ. ನೀನೇನೇ ಪೂಜೆ ಮಾಡಿ ಎಷ್ಟೇ ಹೋಮ ಯಜ್ಞ ಮಾಡ್ತಾ ಇದ್ದರೂ ಕೂಡ ನಿನಗೆ ಸೂರ್ಯನ ಬೆಳಕು, ಸೂರ್ಯನ ಬಿಸಿಲು, 12 ಗಂಟೆಯ ಬಿಸಿಲು ತಣ್ಣಗಾಗುವುದಿಲ್ಲ. ಇದು ಪ್ರಾಕೃತಿಕ ಸತ್ಯ ಅಲ್ವಾ? ಇದನ್ನೇ ಗ್ರಹಚಾರ ಅರ್ಥ ಮಾಡ್ಕೊಳ್ಳೋದು. ನೀವು ಸತ್ಯ ಅರ್ಥ ಮಾಡ್ಕೊಂಡ್ಬಿಟ್ರೆ ಪ್ರಕೃತಿಯನ್ನು ಪೂಜೆ ಪುನಸ್ಕಾರಗಳಿಂದ ಬದಲಾಯಿಸಲು ಸಾಧ್ಯವಿಲ್ಲ. ಗ್ರಹಗತಿಗಳನ್ನು ಪೂಜೆ ಪುನಸ್ಕಾರಗಳಿಂದ ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ಗ್ರಹಗತಿಗಳ ಎಫೆಕ್ಟ್ ನಿನಗೆ ಆಗುತ್ತೆ. ತುಂಬ ಸ್ಟಡಿ ಮಾಡಿದಾಗ ಸಣ್ಣ ಪುಟ್ಟ ಎಫೆಕ್ಟ್ ಆಗುತ್ತೆ. ಅದನ್ನು ಮೀರಿ ನಾವು ನಡೆಯಬಹುದು.
ಮೀರಿ ನಾವು ಸಾಧನೆ ಮಾಡಿದಾಗ ಅಂದರೆ ದೇಹ ಶಕ್ತಿಯನ್ನು ಬೆಳೆಸ್ಕೋಬೇಕು, ಪ್ರಾಣಶಕ್ತಿಯನ್ನು ಉಪಯೋಗಿಸ್ಕೋಬೇಕು, ಮನಶಕ್ತಿಯನ್ನು ಸ್ಟ್ರಾಂಗ್ ಮಾಡಬೇಕು, ವಿಲ್ ಪವರ್ ಅದನ್ನು ಬೆಳೆಸ್ಕೋಬೇಕು, ನಾವು ಆತ್ಮಶಕ್ತಿಯನ್ನು ಬೆಳೆಸ್ಕೋಬೇಕು, ಮನಸ್ಸಿನಲ್ಲಿ ಒತ್ತಡವನ್ನು ಕಡಿಮೆ ಮಾಡಬೇಕು, ಮನಸ್ಸನ್ನು ಖಾಲಿಯಾಗಿ ಇಟ್ಕೋಬೇಕು. ತನ್ನ ಕೆಲಸ ತಾನು ಮಾಡ್ತಾ ಹೋದಾಗ ಈ ಸಣ್ಣ ಪುಟ್ಟ ಬದಲಾವಣೆಗಳು ದೇಹದ ಮೇಲೆ ಎಫೆಕ್ಟ್ ಆಗೋದಿಲ್ಲ. ನೀನೇನೂ ವ್ಯಾಯಾಮ ಮಾಡಿ ಸುಮ್ಮನೆ ಊಟ ಮಾಡಿ ಮಲ್ಕೋ, ಬೇಗ ರೋಗ ಬರುತ್ತೆ. ನೀನು ಊಟ ಮಾಡಿ ಕರಗಿಸಿ ವ್ಯಾಯಾಮ ಮಾಡಿ ವಿಶ್ರಾಂತಿ ಮಾಡಿ ಲವಲವಿಕೆಯಿಂದಿರು, ನಿನ್ನ ಕಾಯಿಲೆಗಳು ಕಡಿಮೆ ಬರುತ್ತೆ. ಹೌದಲ್ವಾ? ಕೆಲವಾರು ಬದಲಾವಣೆಗಳಿಂದ, ಪ್ರಾಕೃತಿಕ ಬದಲಾವಣೆಗಳಿಂದ ಕಾರ್ಯಗಳು ಬರ್ತವೆ, ಆದರೆ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ. ಇದು ಸತ್ಯ ತಾನೇ? ಸೊ ಈ ದಿಶೆಯಲ್ಲಿ ಯೋಚನೆ ಮಾಡಿ. ನೀವು ಗ್ರಹಗತಿಗಳ ಬಗ್ಗೆ ನಿನ್ನ ಗ್ರಹಚಾರ ಸರಿ ಇಲ್ಲ ಅನ್ನೋ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಮೊದಲನೇದಾಗಿ ನನ್ನ ಜೀವನಾನುಭವದಲ್ಲಿ ಹೇಳ್ತೀನಿ, ಗ್ರಹಗತಿನ ಕೇಳೋಕ್ಕೆ ಹೋಗ್ಬೇಡಿ, ಜಾತಕ ನಂಬಕ್ಕೆ ಹೋಗ್ಬೇಡಿ. ನೀವು ಕೆಲಸ ಮಾಡ್ಕೊಂಡು ಹೋಗಿ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳಿ. ಆಗ ನಿಮ್ಮ ಕ್ರಿಯೇಟಿವ್ ಥಾಟ್ ಬರುತ್ತೆ. ಆ ಥಾಟನ್ನು ಗಮನಿಸಿ ನೀವು ಕೆಲಸ ಮಾಡಿದ್ರೆ ಆ ಕೆಲಸ ಸಕ್ಸಸ್ ಆಗುತ್ತೆ. ಸೊ ಅದು ಡಿಸೈಡ್ ಆಗೋದು ಯಾವುದು? ಕೆಲಸ ಸಕ್ಸಸ್ ಆಗಬೇಕು ಅಂದರೆ ಕೆಲಸದ ಬಗ್ಗೆ, ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಿನ್ನ ಮನಸ್ಸು ಸರಿ ಇರಬೇಕು. ನಿನ್ನ ಮನಸ್ಸು ತುಂಬ ಒತ್ತಡದಿದ್ದಾಗ, ಟೆನ್ಷನ್ ಇದ್ದಾಗ ಒಳ್ಳೆ ನಿರ್ಧಾರ ತೊಗೊಳೋಕೆ ನಮ್ಮ ಕೈಲಿ ಆಗೋದಿಲ್ಲ. ತಪ್ಪು ನಿರ್ಧಾರ ತೊಗೊಂಡ್ಬಿಡ್ತೀವಿ. ಥಿಂಕಿಂಗ್ ಪವರ್ ಇರೋದಿಲ್ಲ, ಇಂಟೆಲೆಕ್ಚುಯಲ್ ಪವರ್ ಇರೋದಿಲ್ಲ, ತಪ್ಪು ನಿರ್ಧಾರ ತಗೋತೀವಿ. ಒಬ್ಬ ವಿಜ್ಞಾನಿಗೆ ಒಂದು ವಿಚಾರ ಬರಬೇಕು ಅಂದರೆ ಅವ್ನು ವರ್ಷಾನುಗಟ್ಟಲೆ ಯೋಚನೆ ಮಾಡಿ ಮಾಡಿದಾಗ ಒಂದು ಕ್ಷಣದಲ್ಲಿ ಒಂದು ಟಕ್ಕನ ಒಂದು ಥಾಟ್ ಬರುತ್ತೆ. ದಟ್ ಈಸ್ ಸಕ್ಸಸ್, ದಟ್ ಇಸ್ ಇನ್ವೆನ್ಷನ್. ಅದು ಅವನು ಕಂಡಿಡ್ತಕ್ಕಂಥ ವಿಚಾರಗಳು. ಹಾಗೆ ಕೆಲವಾರು ನಿರ್ಧಾರಗಳನ್ನು ತಗೋಬೇಕಾದ್ರೆ ಮನಸ್ಸು ಸರಿ ಇರಬೇಕು. ಆ ಮನಸ್ಸನ್ನು ಚೆನ್ನಾಗಿಟ್ಕೋಬೇಕಾದ್ರೆ ದೇಹ ಚೆನ್ನಾಗಿಟ್ಕೋಬೇಕು. ದೇಹ, ಮನಸ್ಸು, ಪ್ರಾಣವನ್ನು ಉಪಯೋಗಿಸಿದಾಗ ಈ ಗ್ರಹಗತಿಗಳ ಪ್ರಭಾವ ನಿಮ್ಮ ಮೇಲೆ ಬೀರುವುದಿಲ್ಲ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದೇ ಬೇಡ. ಹೆಚ್ಚಿಗೆ ನಾನು ಹೇಳೋದೇನಪ್ಪ ಅಂದರೆ, ಎಲ್ಲಿ ನೀವು ತಿಳ್ಕೊಳ್ಳೋಕೆ ಹೋಗ್ತಿರೋ ಅಲ್ಲಿ ಸಮಸ್ಯೆ ಆಗುತ್ತೆ. ಯಾರು ತಿಳಿಸುವವರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾರಿಗಾರ ಮೋಸಗಾರ ಜ್ಯೋತಿಷಿನ ಸಿಗಾಕೊಂಡ್ಬಿಟ್ರೆ ನೀವು ಲಕ್ಷಾಂತರ ರೂಪಾಯಿ ಕಳ್ಕೊಂಡ್ಬಿಡ್ತೀರ. ಈ ಥರ ಕಳ್ಕೊಂಡವ್ರು ಕೂಡ ನನಗೆ ಫೋನ್ ಮಾಡಿದ್ದಾರೆ. ಪೂಜೆ ಪುನಸ್ಕಾರಗಳು ನಿಮ್ಮದು ವೈಯಕ್ತಿಕ ನಂಬಿಕೆಗಳು. ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳಿ, ನಿಮ್ಮೂರಲ್ಲಿ ಯಾವ ದೇವಸ್ಥಾನದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ. ಧ್ಯಾನದ ರೀತಿ ಅದು. ಸಣ್ಣ ಪುಟ್ಟ ಖರ್ಚು ಮಾಡ್ತೀವಿ. ವರ್ತನೆ ನಾವು ಖರ್ಚು ಮಾಡೋದು 50 ರೂಪಾಯಿ, ದೇವರ ಹತ್ರ ಕೇಳೋದು ಕೋಟ್ಯಾಂತರ ರೂಪಾಯಿ ಕೇಳ್ತೀವಿ, ಲಕ್ಷಾಂತರ ರೂಪಾಯಿ ಕೇಳ್ತೀವಲ್ವಾ? ನೋ ಪ್ರಾಬ್ಲಮ್. ನೀವು ಹೋಗಿ ನಮಸ್ಕಾರ ಮಾಡಿ. ಹೋಗ್ಲಿಲ್ವಾ, ಮನೇಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಿ, ಅದು ಕೂಡ ಸೇಮ್. ಆದರೆ ಈ ಸಮಾಜದಲ್ಲಿ, ಸಂಸಾರದಲ್ಲಿದ್ದಾಗ ಕೆಲವರು ವಿಚಾರಗಳನ್ನು ಸ್ಪಂದಿಸಬೇಕು. ಸ್ಪಂದಿಸಿ ಹೋಗಿ ಬನ್ನಿ. ದಟ್ಸ್ ಆಲ್. ಡೋಂಟ್ ಬಿಲೀವ್ ಇನ್ ಗ್ರಹಚಾರ. ಡೋಂಟ್ ಬಿಲೀವ್ ಈ ಗ್ರಹಗಳ ಬಗ್ಗೆ, ಮಾಡುವ ಪೂಜೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಅಲ್ಟಿಮೇಟ್ಲಿ ನೀವು ಯಾವುದನ್ನು ಕೇಳೋಕ್ಕೆ ಹೋಗಬೇಡಿ. ನಿಮ್ಮ ಪಾಡು ನೀವು ಇರಿ. ಪ್ರಕೃತಿಯನ್ನು ನಂಬಿ, ಪ್ರಕೃತಿಯ ಶಕ್ತಿಗೆ ಶರಣಾಗಿ ಅದನ್ನು ಉಪಯೋಗಿಸ್ಕೊಂಡು ಅದರ ಜೊತೆ ನೆಮ್ಮದಿಯಿಂದ ಇರಿ, ಸಾಕು ಅಲ್ವಾ? ಥ್ಯಾಂಕ್ ಯು.